ಹಿಂದೆ ಒಂದು ಚಿಕ್ಕ ಶಾಂತ ಗ್ರಾಮದಲ್ಲಿ ಹೊಲಗಳ ಅಂಚಿನಲ್ಲಿ ಒಂದು ದೊಡ್ಡ ಮಾವಿನ ಮರವಿತ್ತು. ದೂರದಿಂದ ನೋಡಿದರೆ ಅದು ಬೇರೆ ಮರಗಳಂತೆ ಕಾಣುತ್ತಿತ್ತು. ಬಲವಾದ ಕೊಂಬೆಗಳು ಮತ್ತು ಹಸಿರು ಎಲೆಗಳಿಂದ ಕೂಡಿತ್ತು. ಆದರೆ ಈ ಮರಕ್ಕೊಂದು ರಹಸ್ಯವಿತ್ತು. ಅದಕ್ಕೆ ಮಾತನಾಡಲು ಬರುತ್ತಿತ್ತು. ಕರುಣೆಯುಳ್ಳ ಮತ್ತು ಶುದ್ಧ ಹೃದಯದ ಮಕ್ಕಳಿಗೆ ಮಾತ್ರ ಅದರ ಧ್ವನಿ ಕೇಳಿಸುತ್ತಿತ್ತು. ಆ ಬೇಸಿಗೆಯಲ್ಲಿ ಬಿಸಿಲು ಹಿಂದೆಂದಿಗಿಂತಲೂ ಹೆಚ್ಚಾಗಿತ್ತು. ಸೂರ್ಯ ಸುಡುತ್ತಿದ್ದ. ಕೆರೆಗಳು ಮತ್ತು ಬಾವಿಗಳು ಒಣಗಿದವು. ಬೆಳೆಗಳು ಬಾಡಿ ಹೋದವು. ಜನರಿಗೆ ಚಿಂತೆಯಾಯಿತು. ನೀರು ಕಡಿಮೆಯಿತ್ತು ಮತ್ತು ಆಹಾರವೂ ಇನ್ನಷ್ಟು ಕಡಿಮೆಯಿತ್ತು. ಆದರೆ ವಿಚಿತ್ರವೆಂದರೆ ಮಾವಿನ ಮರವು ಎತ್ತರವಾಗಿ ನಿಂತಿತ್ತು. ಸೂರ್ಯನ ಬೆಳಕಿನಲ್ಲಿ ಹೊಳೆಯುವ ಚಿನ್ನದ ರಸಭರಿತ ಮಾವಿನ ಹಣ್ಣುಗಳಿಂದ ತುಂಬಿತ್ತು. ಗ್ರಾಮಸ್ಥರು ಎಲ್ಲವನ್ನೂ ಪ್ರಯತ್ನಿಸಿದರು. ಅವರು ಮರವನ್ನು ಅಲ್ಲಾಡಿಸಿದರು, ಕಲ್ಲುಮರನ್ನೆಸೆದರು, ಏಣಿಗಳನ್ನು ಸಹ ತಂದರು. ಆದರೆ ಯಾರಾದರೂ ಹಣ್ಣು ಕೀಳಲು ಪ್ರಯತ್ನಿಸಿದಾಗೆಲ್ಲ ಕೊಂಬೆಗಳು ದೂರ ಸರಿಯುತ್ತಿದ್ದವು. ಶೀಘ್ರದಲ್ಲಿ ಗ್ರಾಮಸ್ಥರು ಕೈಬಿಟ್ಟರು. ಮರಕ್ಕೆ ಶಾಪ ತಟ್ಟಿದೆ ಎಂದು ಗುಣಗಿದರು. ಒಂದು ಸಂಜೆ ಅರ್ಜುನ್ ಎಂಬ ಬಡ ಹುಡುಗ ನಿಧಾನವಾಗಿ ಮರದ ಬಳಿಗೆ ನಡೆದ. ಅವನ ಹೊಟ್ಟೆ ಖಾಲಿಯಾಗಿತ್ತು. ಅವನ ಬಟ್ಟೆಗಳು ಹರಿದಿದ್ದವು. ನೆರಳಿನಲ್ಲಿ ಕುಳಿತು ಅವನು ಪಿಸುಗುಟ್ಟಿದ. ಓ ಮರವಿ, ನಾನು ನನ್ನಗಾಗಿ ಕೇಳುತ್ತಿಲ್ಲ. ನನ್ನ ಚಿಕ್ಕ ತಂಗಿ 2 ದಿನಗಳಿಂದ ಏನನ್ನೂ ತಿಂದಿಲ್ಲ. ಅವಳು ಹಸಿದಿದ್ದಾಳೆ ಮತ್ತು ನನಗೆ ಏನು ಮಾಡಬೇಕೆಂದು ಗೊತ್ತಿಲ್ಲ. ಎಲೆಗಳು ನಿಧಾನವಾಗಿ ಪಿಸುಗುಟ್ಟಿದವು. ನಂತರ ಒಂದು ಮೃದು ಧ್ವನಿ ಹಿಂದಿನಿಂದ ಪಿಸುಗುಟ್ಟಿತು. ಏಳು ಮಗು, ನಿನಗೆ ಬೇಕಾದಷ್ಟು ಮಾವಿನ ಹಣ್ಣುಗಳನ್ನು ತೆಗೆದುಕೋ. ಅರ್ಜುನ್ ಕಣ್ಣುಗಳು ಅಗಲವಾದವು. ಅವನು ಬೇಗನೆ ಏಳಿ ಕೆಲವು ಚಿನ್ನದ ಮಾವಿನ ಹಣ್ಣುಗಳನ್ನು ಕಿತ್ತು ಸುರಕ್ಷಿತವಾಗಿ ಕೆಳಗಿಳಿದ. ಮರಕ್ಕೆ ನಮಸ್ಕರಿಸಿ ಅವನು ಪಿಸುಗುಟ್ಟಿದ, ಧನ್ಯವಾದಗಳು. ಅಂದು ರಾತ್ರಿ ಅವನು ಅವುಗಳನ್ನು ತನ್ನ ತಂಗಿಯೊಂದಿಗೆ ಹಂಚಿಕೊಂಡನು ಮತ್ತು ಅನೇಕ ದಿನಗಳ ನಂತರ ಮೊದಲ ಬಾರಿಗೆ ಅವರು ತುಂಬಿದ ಹೊಟ್ಟೆಯೊಂದಿಗೆ ಮಲಗಿದರು. ಮರುದಿನ ಬೆಳಗ್ಗೆ ಕೆಲವು ಗ್ರಾಮಸ್ಥರು ಅರ್ಜುನ್ ಮಾವಿನ ಹಣ್ಣುಗಳನ್ನು ತಿನ್ನುವುದನ್ನು ನೋಡಿದರು. ದುರಾಸೆ ಮತ್ತು ಅಸೂಯೆಯಿಂದ ಅವರು ಮರದ ಕಡೆಗೆ ಧಾವಿಸಿದರು. ನಮಗೆ ಮಾವಿನ ಹಣ್ಣುಗಳನ್ನು ಕೊಡಿ, ಈಗಲೇ ಕೆಳಗೆ ಹಾಕಿ ಎಂದು ಅವರು ಕೂಗಿದರು. ಅವರು ಕೊಂಬೆಗಳನ್ನು ಎಳೆದರು, ಹೆಚ್ಚು ಕಲ್ಲುಗಳನ್ನು ಎಸೆದರು, ಕೊಡಸಿಗಳಿಂದ ಮರದ ಕಾಂಡವನ್ನು ಕತ್ತರಿಸಲು ಸಹ ಪ್ರಯತ್ನಿಸಿದರು. ಆದರೆ ಮರವು ಸ್ಥಿರವಾಗಿ ಮತ್ತು ಮೌನವಾಗಿತ್ತು. ಒಂದೇ ಒಂದು ಹಣ್ಣು ಬೀಳಲಿಲ್ಲ. ಹತಾಶರಾದ ಗ್ರಾಮಸ್ಥರು ಹೊರಟು ಹೋದರು. ಅರ್ಜುನನನ್ನು ಸುಳ್ಳಗಾರ ಎಂದು ಕರೆದರು. ಅಂದು ಸಂಜೆ ಅರ್ಜುನ್ ಮತ್ತೊಮ್ಮೆ ಹಿಂದಿರುಗಿದ. ಆದರೆ ಈ ಬಾರಿ ಅವನು ಒಂದು ಚಿಕ್ಕ ನೀರಿನ ಪಾತ್ರೆಯನ್ನು ಹಿಡಿದಿದ್ದ. ಬೇರುಗಳಲ್ಲಿ ಮಂಡಿಯೂರಿ ಅವನು ಹೇಳಿದ, ಪ್ರಿಯ ಮರವೇ, ನಿನ್ನೆ ನಾನೇನೂ ಇಲ್ಲದಿದ್ದಾಗ ನೀನು ನನಗೆ ಆಹಾರವನ್ನು ಕೊಟ್ಟೆ. ಇಂದು ನಾನು ನಿನಗೆ ನೀರು ಕುಡಿಯಲು ಕೊಡುತ್ತೇನೆ. ಅವನು ಒಣಗಿದ ಬೇರುಗಳ ಮೇಲೆ ನಿಧಾನವಾಗಿ ನೀರು ಸುರಿದ. ಇದ್ದಕ್ಕಿದ್ದಂತೆ ಮರದ ಕೊಂಬೆಗಳು ಅಲುಗಾಡಿದವು. ಚಿನ್ನದ ಬೆಳಕಿನಿಂದ ಹೊಳೆಯುತ್ತಿದ್ದವು. ಅಂದು ರಾತ್ರಿ ಕಪ್ಪು ಮೋಡಗಳು ಒಟ್ಟುಗೂಡಿದವು. ಮಿಂಚು ಹೊಳೆಯಿತು, ಗುಡುಗು ಅಬ್ಬರಿಸಿತು ಮತ್ತು ಮಳೆ ಗ್ರಾಮದ ಮೇಲೆ ಸುರಿತು. ಹೊಲಗಳು ಮತ್ತೆ ಹಸಿರಾದವು, ಬಾವಿಗಳು ನೀರಿನಿಂದ ತುಂಬಿದವು ಮತ್ತು ಗ್ರಾಮಸ್ಥರು ಸಂತೋಷದಿಂದ ನೃತ್ಯ ಮಾಡಿದರು. ಸುದೀರ್ಘ ಬರಗಾಲ ಅಂತಿಮವಾಗಿ ಕೊನೆಗೊಂಡಿತು. ಅಂದಿನಿಂದ ಮಾವಿನ ಮರವು ಮತ್ತೆಂದೂ ಮಾತನಾಡಲಿಲ್ಲ. ಆದರೆ ಪ್ರತಿ ಬೇಸಿಗೆಯಲ್ಲಿ ಅತ್ಯಂತ ಸಿಹಿಯಾದ ಮಾವಿನ ಹಣ್ಣುಗಳು ಯಾವಾಗಲೂ ದಯಾಳು ಮತ್ತು ಕಾಳಜಿಯುಳ್ಳ ಮಕ್ಕಳ ಕೈಗೆ ಬೀಳುತ್ತಿದ್ದವು. ಗ್ರಾಮಸ್ಥರಿಗೆ ಅಂತಿಮವಾಗಿ ಅರ್ಥವಾಯಿತು, ನಿಜವಾದ ಮಾಂತ್ರಿಕತೆ ದುರಾಸೆಯಲ್ಲ, ದಯೆಯಲ್ಲಿದೆ. ಕಥೆಯ ನೀತಿ: ದಯೆ ಯಾವಾಗಲೂ ನೀವು ಕೊಡುವುದಕ್ಕಿಂತ ಹೆಚ್ಚನ್ನು ಹಿಂತಿರುಗಿಸುತ್ತದೆ. ಇಂತಹ ಇನ್ನಷ್ಟು ಕಥೆಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.